ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಬೆಳಗಿನ ಜಾವ ಬೆಂಕಿ ಅವಘಡ. ಮದನ್ ಸೇಂಗ ಸುರೇಶ್ ಅನ್ನುವವರ ಸಾವು. ಬೆಂಗಳೂರಿನ ನಗರ್ತಪೇಟೆಯಲ್ಲಿ ದುರಂತ. ಕಟ್ಟಡದಲ್ಲಿದ್ದ ಮದನ್ ಪತ್ನಿ ಹಾಗೆ ಇಬ್ಬರು ಮಕ್ಕಳು ಕೂಡ ಮೃತಪಟ್ಟಿರುವ ಶಂಕೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್. ಕೋರ್ಟ್ಗೆ ಹಾಜರಾಗುವಾಗ ಅನಾಮಿಕ ತಂದಿದ್ದ ಬುರುಡೆ ರಹಸ್ಯ ಭೇದಿಸೋಕೆ ಹೊರಟ ಎಸ್ಐಟಿ. ತಲೆಬುರುಡೆ ತಂದಿದ್ದ ಸ್ಥಳವನ್ನ ತೋರಿಸುವಂತೆ ದೂರುದಾರನಿಗೆ ಸೂಚನೆ. ಅಲ್ಲೂ ಅಸ್ಥಿಪಂಜರಕ್ಕಾಗಿ ನಡೆಯಲಿದೆ ಶೋಧ. ಹದಿನೇಳು ಸ್ಪಾಟ್ಗಳಲ್ಲಿ ಶೋಧ. 6ನೇ ಸ್ಥಳದಲ್ಲಿ ಸಿಕ್ಕ ಮೂಳೆಗಳನ್ನ ಹೊರತು ಬೇರೇನೂ ಸಾಕ್ಷ್ಯವಿಲ್ಲ. ದೂರುದಾರನ ಆರೋಪ ಘಟನೆಗಳ ಉಲ್ಲೇಖದ ಬಗ್ಗೆಯೇ ಮಾತನಾಡ್ತಾ ಇದೆ ಅನುಮಾನ. ಅನಾಮಿಕನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾ ಎಸ್ಐಟಿ. ಷಡ್ಯಂತ್ರ ನಡೆದಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ. ಎಸ್ಐಟಿ ತನಿಖೆಗೆ ಯಾಕೆ ಒತ್ತಾಯ ಮಾಡಬೇಕಿತ್ತು ಅಂತ ಬಿಜೆಪಿ ನಾಯಕರ ಪ್ರಶ್ನೆ. ಡಿಸಿಎಂ ಭುಜದ ಮೇಲೆ ಗನ್ ಇಟ್ಟು ಗುಂಡು ಹೊಡೆಯೋಕೆ ಕೇಸರಿ ಪಡೆಯ ಸಿದ್ಧತೆ. ಮಂಜುನಾಥನ ಶಾಪದಿಂದ ಸರ್ಕಾರ ಸರ್ವನಾಶ. ಬಾಹುಬಲಿ ತಪ್ಪಲಿಗೆ ಕೈ ಹಾಕಿರುವುದು ಸರಿಯಲ್ಲ. ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಆಕ್ರೋಶ. ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಪಠಿಸುವಂತೆ ಹೈ ಸಂದೇಶ. ವರಿಷ್ಠರ ಸೂಚನೆಯ ಮೇರೆಗೆ ಬಿಜೆಪಿ ಒಗ್ಗಟ್ಟು ಪ್ರದರ್ಶನ. ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡಿದ ಬಿಜೆಪಿ ನಾಯಕರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್. ಸೆಂಟ್ರಲ್ ಜೈಲಿನ ಸುತ್ತ ಪೊಲೀಸರ ಬಿಗಿ ಭದ್ರತೆ. ಜೈಲಿನ ಬಳಿ ಬರುವ ಅಭಿಮಾನಿಗಳ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು. ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಮತ್ತೊಂದು ಸಮಸ್ಯೆ. ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರಿಗೆ ಆಸನದ ಕೊರತೆ. ಆಸನ ಇಲ್ಲದೆ ನೆಲದ ಮೇಲೆ ಕುಳಿತ ಮಹಿಳೆ. ಬೆಂಗಳೂರಿಗರ ಪಾಲಿಗೆ ಯಮನಾಗ್ತಾ ಇರೋ ಬಿಎಂಟಿಸಿ. 25 ದಿನಗಳ ಅಂತರದಲ್ಲಿ ಬಿಎಂಟಿಸಿಗೆ 5 ಬಲಿ. ಅತಿ ವೇಗದ ಚಾಲನೆಯಿಂದ ಸಂಭವಿಸ್ತಾ ಇವೆ ಅಪಘಾತ. ತುಂಗಭದ್ರಾ ಜಲಾಶಯದ ಬಗ್ಗೆ ಆಘಾತಕಾರಿ ಸಂಗತಿ. 7 ಗೇಟ್ಗಳು ನಿರ್ವಹಣೆ ಸಾಮರ್ಥ್ಯ ಕಳ್ಕೊಂಡು ದುರ್ಬಲ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅಚ್ಚರಿಯ ಹೇಳಿಕೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಉಸ್ತುವಾರಿ ಸಚಿವ. ಅಬಕಾರಿ ಡಿಸಿ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚಿಸುವುದಾಗಿ ಹೇಳಿರುವ ಚಲುವರಾಯಸ್ವಾಮಿ. ಬೆಂಗಳೂರಿನ ವಿದ್ಯಾರ್ಥಿ ಭವನದಲ್ಲಿ ಸೂ ಫ್ರಮ್ ಸೋ ಕ್ರೇಜ್. ಬಂದರೋ ಭಾವ ಬಂದರೋ ಹಾಡಿಗೆ ಸಿಬ್ಬಂದಿ ಭರ್ಜರಿ ಸ್ಟೆಪ್. ದೋಸೆ ಫ್ರಮ್ ವಿದ್ಯಾರ್ಥಿ ಭವನ್ ಅಂತ ಹೇಳಿ ಟೈಟಲ್ ಹಾಕಿ ಪೋಸ್ಟ್. ಮೈಸೂರಿನಲ್ಲಿ ಹನುಮನಿಗೆ ಶ್ರಾವಣ ಶನಿವಾರದ ವಿಶೇಷ ಪೂಜೆ. ಕಾಳಿಂಗ ಮರ್ಧನ ಅಲಂಕಾರದೊಂದಿಗೆ ಕಂಗೊಳಿಸಿದ ಮಾತಾ ಆಂಜನೇಯ. ವಿಶೇಷ ಹೋಮ ಹವನ ಪೂಜೆ ಪುನಸ್ಕಾರ. ಜಮ್ಮು ಕಾಶ್ಮೀರದ ಕಿಶ್ತವಾರ್ನಲ್ಲಿ ಮೇಘಸ್ಫೋಟ ಪ್ರಕರಣ. ದುರಂತದಲ್ಲಿ ಇದುವರೆಗೂ 66 ಮಂದಿ ಸಾವು. 178 ಮಂದಿಯನ್ನ ರಕ್ಷಿಸಿದ ರಕ್ಷಣಾ ತಂಡಗಳು. ಥಿನ್ನರ್ ಬಾಟಲಿ ಕೈಜಾರಿ ಬಿದ್ದು ಬೆಂಕಿ ತಗುಲಿ ಮಗು ಸಾವು. ಧಾರವಾಡದ ಸಂತೋಷ ನಗರದಲ್ಲಿ ದುರ್ಘಟನೆ. ಮಗುವಿನ ರಕ್ಷಣೆಗೆ ಹೋಗಿ ಗಾಯಗೊಂಡ ತಂದೆಗೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ. ಬೇಕರಿ ಮಾಲೀಕರ ಮೇಲೆ ಲಾಂಗ್ ಬೀಸಿದ್ದ ಪುಡಿ ರೌಡಿ. ಗ್ರಾಹಕರ ಜೊತೆ ಸುಮ್ಮನೆ ಕ್ಯಾತೆ ತೆಗೆದು ಕಿರಿಕಿರಿ. ಬೇಕರಿಯಲ್ಲಿದ್ದ ಹಲವು ವಸ್ತುಗಳು ಪೇಸ್. ಬೆಂಗಳೂರಿನ ಆರ್ಟಿ ನಗರದ ಬ್ರಹ್ಮಲಿಂಗೇಶ್ವರ ಕ್ಯಾಂಡಿಮೆಂಟ್ಸ್ನಲ್ಲಿ ಘಟನೆ. ರಸ್ತೆಯ ಅಭಿವೃದ್ಧಿ ನೆಪದಲ್ಲಿ ನೀರಾವರಿ ಪೈಪ್ಲೈನ್ ಚೆಕ್ ಡ್ಯಾಂ ಧ್ವಂಸ. ಮಂಡ್ಯ ಯಡಿಯೂರು ಹೈವೇ ಕಾಮಗಾರಿ ನೆಪದಲ್ಲಿ ಎಡವಟ್ಟು.
600 ಎಕರೆಗೆ ನೀರು ಹರಿಸುವ ಯೋಜನೆಗೆ ಎಳ್ಳು ನೀರು. ಕಾವೇರಿ ನೀರಾವರಿ ನಿಗಮ, ಪಿಡಬ್ಲ್ಯೂಡಿ ಇಲಾಖೆ ವಿರುದ್ಧ ಸಿಡಿದೆದ್ದ ರೈತರು. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್, ವ್ಲಾಡಿಮಿರ್ ಪುಟಿನ್ ಭೇಟಿ. ಪರಸ್ಪರ ಕೈ ಕುಲುಕಿ ಸ್ವಾಗತ. ಉಭಯ ನಾಯಕರಿಂದ ಸುದೀರ್ಘ ಚರ್ಚೆ. ಕದನ ವಿರಾಮದ ಬಗ್ಗೆ ಯಾವುದೇ ಒಪ್ಪಂದವಿಲ್ಲದೆ ಸಭೆ ಅಂತ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.